ರಾಜಕಾಲುವೆ ಮೇಲೆ ಒತ್ತುವರಿ ಮಾಡಿರುವಂಥ ಎಲ್ಲರಿಗೂ ಸಹ ನಾವು ನೋಟಿಸನ್ನು ಕೊಡೋದಕ್ಕೆ ಮಾಜರನ್ನು ಮಾಡೋದಕ್ಕೆ ನಾವು ಇಂಜಿನಿಯರಿಂಗ್ ಶಾಖೆಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ನಿಮಗೆ ಈ ಪರಿಸ್ಥಿತಿ ಬರಬಾರದು, ನಿಮ್ಮ ಮನೆ ಇಲ್ಲ ನಿಮ್ಮ ಜಾಗ ರಾಜಕಾಲುವೆಗೆ ಒತ್ತುವರಿ ಆಗಬಾರ್ದು ಅನ್ನೋದಾದ್ರೆ ನೀವು ಮನೆ ಕಟ್ಟೋಕ್ಕೂ ಮುಂಚೆ ಇಲ್ಲ ಜಾಗ ತಗೊಳ್ಳೋಕ್ಕೂ ಮುಂಚೆ ರಾಜಕಾಲುವೆ ಎಲ್ಲೇನಿದೆ ಹೇಗೆ ಅದನ್ನ ಚೆಕ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಮೊದಲು ನೀವು rajkaluve.org ಸ್ಕ್ರೀನ್ ಮೇಲೆ ವೆಬ್ಸೈಟ್ ಅಡ್ರೆಸ್ ಬರುತ್ತೆ. ಆ ವೆಬ್ಸೈಟ್ ಅಡ್ರೆಸ್ಗೆ ಹೋದ್ರೆ ನಿಮಗೆ ಅದು ಕೇಳುತ್ತೆ ನಿಮ್ಮ ತಾಲೂಕು, ನಿಮ್ಮ ಹೋಬಳಿ ಹಾಗೂ ನಿಮ್ಮ ಹಳ್ಳಿ ಮೂರನ್ನು ಕೇಳುತ್ತೆ. ಈಗ ನಾನು ಅದನ್ನ ಹಾಕ್ತಾ ಇದ್ದೀನಿ. ಈಗ ನಾನಿರೋ ಜಾಗದ ತಾಲೂಕು ಹಾಗೂ ಹೋಬಳಿ ಹಾಗೂ ಹಳ್ಳಿಯನ್ನು ಹಾಕಿದ್ರೆ ಅದರಲ್ಲಿ ಯಾವ ಸರ್ವೆ ನಂಬರ್ಗಳು ನಿಮಗೆ ಒತ್ತುವರಿ ಆಗಿದೆ ಅಂದ್ರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅನ್ನೋದನ್ನ ಲಿಸ್ಟ್ ಕೊಟ್ಬಿಡುತ್ತೆ. ಈಗ ನಿಮಗೆ ನನ್ನ ಸರ್ವೆ ನಂಬರ್ ಆಗಲಿ, ನನ್ನ ಹೋಬಳಿ, ನನ್ನ ಹಳ್ಳಿ ನನಗೆ ಗೊತ್ತಿಲ್ಲಪ್ಪ ಹೆಂಗ್ ಕಂಡುಹಿಡಿಯೋದು ಅನ್ನೋದಾದ್ರೆ ಗೌರ್ಮೆಂಟ್ ಅವರೇ ದಿಶಾಂಕ್ ಅಂತ ಒಂದು ಆಪ್ ಬಿಟ್ಟಿದ್ದಾರೆ. ಅದು ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ನೀವೇನ್ ಮಾಡಬೇಕು, ಆ ಆಪ್ ಅಲ್ಲಿ ಫಸ್ಟ್ ನಿಮ್ಮ ಮೊಬೈಲ್ ನಂಬರು, ಮೇಲ್ ಐಡಿ ಮತ್ತು ನಿಮ್ಮ ಹೆಸರನ್ನು ಹಾಕಿ ಲಾಗಿನ್ ಆಗಿ ನೀವಿರೋ ಜಾಗ ಅಂದ್ರೆ ನೀವು ತಗೊಂಡಿರೋ ಜಾಗ ಇಲ್ಲ ನೀವು ಕಟ್ಟಡ ಕಟ್ಟಬೇಕಾಗಿರೋ ಜಾಗದ ಹತ್ರ ಹೋಗಿ ಅದರ ಮೇಲೆ ಅಂದ್ರೆ ನೀವು ನಿಂತಿರೋ ಜಾಗ ತೋರಿಸ್ತಾ ಇರುತ್ತೆ, ಅದು ಪ್ರೆಸೆಂಟ್ ಲೊಕೇಶನ್ ತೋರಿಸ್ತಾ ಇರೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸರ್ವೆ ನಂಬರು ಹಾಗೂ ವಾರ್ಡು ಆಮೇಲೆ ಹಳ್ಳಿ, ಹೋಬಳಿ, ತಾಲೂಕು ಪ್ರತಿಯೊಂದು ತೋರಿಸುತ್ತೆ. ಅದನ್ನೊಂದು ಸ್ಕ್ರೀನ್ ಶಾಟ್ ತಗೊಂಡು ಮತ್ತೆ rajkaluve.org ಗೆ ಬಂದು ನಿಮ್ಮ ತಾಲೂಕು, ಹೋಬಳಿ ಹಾಗೂ ಹಳ್ಳಿ ಹಾಕಿದ್ರೆ ಅದರ ಸರ್ವೆ ನಂಬರ್ ಬರುತ್ತೆ. ಹಾಗೆ ನಿಮ್ಮ ಸರ್ವೆ ನಂಬರ್ ಯಾವುದು ಅಂತ ಗೊತ್ತಿರುತ್ತಲ್ಲ, ಆ ಸರ್ವೆ ನಂಬರು ರಾಜಕಾಲುವೆಲಿ ಇದೆಯಾ, ರಾಜಕಾಲುವೆ ಅಕ್ಕಪಕ್ಕ ಬರುತ್ತಾ ಅಂತ ನೋಡಬೇಕು. ಸೊ ಅದನ್ನ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಹೋದ್ರೆ ನಾನು ಲಿಂಕ್ ಕೊಟ್ಟಿರೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಮಾಮೂಲಿ ಜಿಲ್ಲೆ, ತಾಲೂಕು, ಹೋಬಳಿ ಅಂತ ಕೇಳುತ್ತೆ. ಅದನ್ನ ಹಾಕಿದ್ರೆ ನಿಮ್ಮದಲ್ಲಿ ಇವಾಗ ನನ್ನ ಎಕ್ಸಾಂಪಲ್ ನಾನಿರೋದು ನೆಲಗದನಹಳ್ಳಿ ಹಳ್ಳಿ, ಆ ಹಳ್ಳಿ ಹತ್ರ ನಿಮಗೆ ಗೂಗಲ್ ಮ್ಯಾಪ್ಸ್ ನಿಮಗೆ ಫಾರ್ಮ್ಯಾಟ್ ಸಿಗುತ್ತೆ. ನೀವು ಮೊಬೈಲ್ ಅಲ್ಲಿ ಗೂಗಲ್ ಅರ್ಥನ ಹಾಕೊಂಡಿರ್ಬೇಕು. ಗೂಗಲ್ ಅರ್ತ್ ಅನ್ನೋದು ಆಪ್ ಇರುತ್ತೆ ಮೊಬೈಲ್ ಅಲ್ಲಿ, ಆಪ್ ನ ಇನ್ಸ್ಟಾಲ್ ಮಾಡಿ ಇಟ್ಕೊಳ್ಳಿ. ಸೊ ಆ ಮ್ಯಾಪ್ ಅನ್ನು ಅದ್ಮಿದ ತಕ್ಷಣ ಅಂದ್ರೆ ಇಲ್ಲೇನು ಕಾಣಿಸ್ತಿದೆಯಲ್ಲ ಅದನ್ನ ಅದ್ಮಿದ ತಕ್ಷಣ ನಿಮಗೆ ಏನ್ ಬರುತ್ತೆ, ನಿಮಗೆ ಗೂಗಲ್ ಅರ್ತ್ ಓಪನ್ ಆಗುತ್ತೆ. ಅರ್ತ್ ಓಪನ್ ಆಗಿ ಯಾವ ಜಾಗದ್ದು ನೀವು ಮ್ಯಾಪ್ ತೆಗೆದಿರ್ತೀರೋ, ನೀವು ಯಾವ ಸರ್ವೆ ನಂಬರ್ ಇಲ್ಲ ಹಳ್ಳಿದ ಯಾವ ತೆಗೆದಿರ್ತೀರೋ ಹಳ್ಳಿದಷ್ಟು ಬೌಂಡ್ರಿ ತೋರಿಸುತ್ತೆ ಹಾಗೂ ಅದರೊಳಗಡೆ ಅಷ್ಟು ಸರ್ವೆ ನಂಬರ್ಗಳನ್ನು ತೋರಿಸುತ್ತೆ. ಈಗ ಆ ಸರ್ವೆ ನಂಬರ್ ಒಳಗಡೆ ನೀವು ನಿಮ್ಮ ಸರ್ವೆ ನಂಬರ್ ಯಾವುದು ಅನ್ನೋದನ್ನ ನೋಡ್ಕೊಂಡು ಅದರ ಅಕ್ಕಪಕ್ಕ ಯಾವ್ದಾದ್ರು ಸ್ಟ್ರೀಮ್ ಅಂತ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿ ಸ್ಟ್ರೀಮ್ ಅಂತ ಕೊಟ್ಟಿದ್ದಾರೆ. ಈಗ ಆ ಸ್ಟ್ರೀಮ್ ಅಕ್ಕಪಕ್ಕ ನೀವು ನಿಮ್ಮ ಸರ್ವೆ ನಂಬರ್ ಇದೆಯಾ, ಇಲ್ಲ ನಿಮ್ಮ ಸೈಟು ಇಲ್ಲ ನೀವು ಕಟ್ತಾ ಇರೋ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಜಾಗ ಇದೆಯಾ ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ಗೆ ಈಗ ನಾನು ನನ್ನ ಹಳ್ಳಿಯ ಒಂದು ನಾನು ತೆಗೆದು ರಾಜಕಾಲುವೆ rajkaluve.org ಅಲ್ಲಿ ಅದರಲ್ಲಿ ಈಗ 28 ಸರ್ವೆ ನಂಬರ್, 29, 30, 31, 40 ಈ ತರ ಸರ್ವೆ ನಂಬರ್ಗಳು ಎನ್ಕ್ರೋಚ್ಮೆಂಟ್ ಇದೆ ಅಂದ್ರೆ ಒತ್ತುವರಿ ಆಗಿದೆ ಅಂತ ತೋರಿಸ್ತಿದೆ. ಈಗ ಸರ್ವೆ ನಂಬರ್ ನೋಡಿ, ಎಕ್ಸಾಂಪಲ್ ಗೂಗಲ್ ಅರ್ತ್ ಅಲ್ಲಿ ನೋಡಿ, ಈ ಸರ್ವೆ ನಂಬರ್ ಇಲ್ಲಿ ಇದೆಯಲ್ಲ, ಈ ಸರ್ವೆ ನಂಬರ್ ಈಗ 28ನೇ ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಆಗಿದೆ ತೋರಿಸ್ತಿದೆ. ಇದು ಸ್ಟ್ರೀಮ್, ಇದೇನು ಹೋಗಿದೆ ಅದು ಸ್ಟ್ರೀಮ್ ರಾಜಕಾಲುವೆ ಅಕ್ಕಪಕ್ಕದಲ್ಲಿ 28 ಸರ್ವೆ ನಂಬರ್ ಇದೆ. ಆ 28ನೇ ಸರ್ವೆ ನಂಬರ್ ಅಲ್ಲಿ ಒತ್ತುವರಿ ಆಗಿದೆ. ಆ ಭಾಗದಲ್ಲಿ ನಿಮ್ಮ ಸೈಟ್ ಇದೆಯಾ, ಅದು ನಿಮ್ಮ ಪೇಪರ್ ಅಲ್ಲಿ ಇರುತ್ತೆ. ನೀವು ಮದರ್ ಡೀಡ್ ಅಲ್ಲಿ ತೋರಿಸುತ್ತೆ. ಆ ಡೀಡ್ ಸರ್ವೆ ನಂಬರ್ ಯಾವುದು ಹಾಗೂ ಹಿಸ್ಸಾ ನಂಬರ್ ಅವೆಲ್ಲ ಇರುತ್ತೆ. ಆಗ ಆ ಸೈಟು ನೀವು ತಗೊಂಡಿರೋ ಸೈಟ್ ಆ ಜಾಗದಲ್ಲಿ ಬರುತ್ತಾ ನೋಡ್ಕೊಳ್ಳಿ. ಆಗ ನಿಮಗೆ ರಾಜಕಾಲುವೆ ಪಕ್ಕ ನಮ್ಮ ಸೈಟು ಇಲ್ಲ ನಾವು ಕಟ್ಟಬೇಕು ಅಂತ ಅನ್ಕೊಂಡಿದೀವಲ್ಲ ಆ ಜಾಗ ರಾಜಕಾಲುವೆ ಪಕ್ಕ ಇದೆಯಾ ಇಲ್ವಾ ನಿಮಗೆ ಪಕ್ಕ ಆಗುತ್ತೆ. ತಗೊಳ್ಳೋದಾದ್ರೆ ದಯವಿಟ್ಟು ಅದಕ್ಕೆ ಕೈ ಹಾಕಬೇಡಿ. ಹಾಗೆ ತಗೊಳ್ಳೋಕ್ಕೂ ಮುಂಚೆ ಇದನ್ನೆಲ್ಲ ವಿಚಾರಿಸಿ ನೀವೇ ಪರಿಶೀಲನೆ ಮಾಡಿ ಹೊಸ ಸೈಟ್ ತಗೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇದು ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು SVN ಕನ್ಸ್ಟ್ರಕ್ಷನ್ ಹಾಗೂ ಇಂಟೀರಿಯರ್ ಚಾನೆಲ್ನ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ.